ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾನು ಒಬ್ಬ ವಿದ್ಯಾರ್ಥಿಗೆ ಮೆದುಳಿನ ವಿಚಾರವಾಗಿ ಪಾಠವನ್ನು ಹೇಳ್ತಾ ಇದ್ದೆ. ಆ ಸಮಯದಲ್ಲಿ ಆ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದೆ ನನಗೆ. ಸರ್, ನಮ್ಮ ದೇಹದ ಎಲ್ಲಾ ಭಾಗಗಳನ್ನ ಮೆದುಳನ್ನು ಬಿಟ್ಟು ಆಕ್ಸಿಡೆಂಟ್ ಆಗಿ ತೊಂದರೆಯಾದಾಗ ಬೇರೆಯವರ ಆರ್ಗನ್ನ ಜೋಡಿಸ್ತಾರೆ, ಕಸಿ ಮಾಡ್ತಾರೆ. ಉದಾಹರಣೆಗೆ ಕಣ್ಣುಗಳು, ಮತ್ತೆ ಮೂತ್ರಪಿಂಡಗಳು, ಹೀಗೆ ಬೇರೆ ಬೇರೆ ಭಾಗಗಳನ್ನ ಜೋಡಿಸ್ತಾರೆ, ಕಸಿ ಮಾಡ್ತಾರೆ. ಸಸ್ಯಗಳಲ್ಲೂ ಸಹಿತ ಅನೇಕ ಭಾಗಗಳನ್ನು ಕಸಿ ಮಾಡ್ತಾರೆ. ಆದರೆ ಮಾನವನ ಮೆದುಳನ್ನ ಯಾತಕ್ಕೆ ಸರ್ ಕಸಿ ಮಾಡೋದಿಲ್ಲ ಅಂತ ಪ್ರಶ್ನೆ ಕೇಳ್ದ. ಅದೊಂದು ತುಂಬಾ ಅದ್ಭುತವಾದಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ನಾನು ಹೇಳಬೇಕು ಅಂತ ಅನೇಕ ಇಂಟರ್ನೆಟ್ನಲ್ಲಿ ಓದ್ಬಿಟ್ಟು ಕೆಲವು ವಿಚಾರಗಳನ್ನು ಕೊಟ್ಟಿದ್ದೀನಿ. ಬನ್ನಿ ನೋಡೋಣ ಮುಂದೆ. ಆ ವಿದ್ಯಾರ್ಥಿ ಕೇಳಿದ ರಿಯಲ್ ಪ್ರಶ್ನೆಯನ್ನು ಹೇಳ್ತೀನಿ. ಹೃದಯ ಕಸಿ ಮಾಡಬಹುದಾ ಸರ್? ಮೂತ್ರಪಿಂಡ ಕಸಿ ಮಾಡ್ತಾರೆ, ಯಕೃತ್ ಕಸಿ ಮಾಡ್ತಾರೆ, ಆದರೆ ಮೆದುಳನ್ನು ಏಕೆ ಕಸಿ ಮಾಡೋಲ್ಲ ಸರ್ ಅಂತ ಕೇಳ್ದ. ಅದಕ್ಕೆ ಉತ್ತರ ನಾನು ಈ ರೀತಿ ಕೊಟ್ಟಿದ್ದೀನಿ. ಮೆದುಳು ಇತರ ಅಂಗಗಳಿಗೆ ಸುಮಾರು 86 ಶತಕೋಟಿ ನ್ಯೂರಾನ್ಗಳನ್ನ ಕಳಿಸ್ಕೊಟ್ಟಿರುತ್ತೆ. ಅಂದ್ರೆ ಬ್ರೈನ್ನಲ್ಲಿ ಅಷ್ಟೊಂದು ನರಕೋಶಗಳಿವೆ. ಪ್ರತಿಯೊಂದು ನರಕೋಶದಿಂದ ಅನೇಕ ನ್ಯೂರಲ್ ಬ್ರಾಂಚಸ್ ಅಂತ ಕರೀತಾರೆ, ನರಕೋಶದ ಬ್ರಾಂಚ್ಗಳು ಬರುತ್ತೆ. ಆ ಬ್ರಾಂಚ್ಗಳು ಎಲ್ಲಾ ಕೋಶಗಳಿಗೂ ಹೋಗಿ ಸೇರ್ಕೊಳ್ಳುತ್ತೆ. ನೆನಪುಗಳು, ಜ್ಞಾನ, ಅನುಭವಗಳು, ಭಾವನೆಗಳು, ವ್ಯಕ್ತಿತ್ವ ಇವೆಲ್ಲವೂ ಚಿಕ್ಕ ಮಗು ಆಗಿದ್ದಾಗಲಿಂದ ಇಲ್ಲಿಯ ತನಕ ಆಗ್ತಕ್ಕಂಥ ಪ್ರತಿಯೊಂದು ಅನುಭವಗಳನ್ನ ಮೆದುಳು ಶೇಖರಣೆ ಮಾಡಿರುತ್ತೆ. ಅಂತ ಒಂದು ಸ್ಟೋರೇಜ್ ಆರ್ಗನ್ ಅನ್ನ ನಾವು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅತ್ಯಂತ ಕಾಂಪ್ಲೆಕ್ಸ್ ಸಿಸ್ಟಮ್ ಬ್ರೈನ್ ಅಂತಕ್ಕಂಥದ್ದು. ಅದನ್ನ ರೀಪ್ಲೇಸ್ಮೆಂಟ್ ಆಗಲಿ, ಅದನ್ನ ಕಸಿ ಮಾಡೋದಾಗ್ಲಿ ಸಾಧ್ಯವೇ ಇಲ್ಲ. ಇಲ್ಲಿಯ ತನಕ ಅದು ಆಗಿಲ್ಲ. ಮೆದುಳು ಕಂಟ್ರೋಲ್ಸ್ trillions of connections and trillions of information in every second. ಐಸ್ನಿಂದ ಬರ್ತಕ್ಕಂಥ, ನರಗಳಿಂದ ಬರ್ತಕ್ಕಂಥ ವಿಷಯಗಳು, ಕಿವಿಯಿಂದ ಬರ್ತಕ್ಕಂಥ ವಿಚಾರಗಳು, ಕಣ್ಣಿನಿಂದ ಬರ್ತಕ್ಕಂಥ ವಿಚಾರಗಳು, ಮುಖದಿಂದ ಬರ್ತಕ್ಕಂಥ ವಿಚಾರಗಳು, ಬೆನ್ನು ಹುರಿಯಿಂದ ಬರ್ತಕ್ಕಂಥ ವಿಚಾರಗಳು, ಕೈ ಕಾಲು ಮತ್ತು ಕಾಲುಗಳು ಬೇರೆಯ ಭಾಗದಿಂದ ಬರ್ತಕ್ಕಂಥ ವಿಚಾರಗಳು ಎಲ್ಲವನ್ನೂ ಅದು ಸಂಗ್ರಹಿಸಿ ಪುನಃ ಅದೇ ನರಗಳ ಮೂಲಕ ಆ ಭಾಗಗಳಿಗೂ ಆರ್ಡರ್ಸ್ನ ಕಳಿಸ್ಕೊಡುತ್ತೆ. ಇವೆಲ್ಲ ಆದಮೇಲೆ ವಿಷಯವನ್ನು ಸಂಗ್ರಹಣೆ ಮಾಡಿ ಬ್ರೈನಿನ ಬೇರೆ ಬೇರೆಯ ಭಾಗಗಳಲ್ಲಿ, ಬೇರೆ ಬೇರೆ ಕೋಶಗಳಲ್ಲಿ ಸ್ಟೋರ್ ಮಾಡಿರುತ್ತೆ. ಯಾವ ವಿಚಾರ ಯಾವ ಕೋಶದಲ್ಲಿ ಸಂಗ್ರಹವಾಗಿದೆ ಅಂತ ಯಾರಿಗೂ ಗೊತ್ತಾಗೋದು ಬಹಳ ಕಷ್ಟವಾಗುತ್ತೆ. ಅಕಸ್ಮಾತ್ತಾಗಿ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿ ಬ್ರೈನ್ ಅನ್ನ ಆಪರೇಷನ್ ಮಾಡಿ ಯಾವ್ದಾದ್ರು ಒಂದು ಭಾಗವನ್ನ ಅವರು ಬ್ರೈನ್ ಅನ್ನ ರಿಪೇರಿ ಮಾಡ್ಬೇಕಾದ್ರೆ ಭಾಗವನ್ನು ನಾಶ ಮಾಡ್ಬಿಟ್ರೆ ಅವಾಗ ಗೊತ್ತಾಗುತ್ತೆ ನಮ್ಗೆ ಆ ಒಂದು ಭಾಗದಿಂದ ಯಾವ ಕೋಶಗಳಿಗೆ ಎಫೆಕ್ಟ್ ಆಗಿದೆ ಅಂತ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬ್ರೈನ್ ಅನ್ನ ಓಪನ್ ಮಾಡಿ ಇಂಟರ್ನಲ್ ಕ್ಯಾಪ್ಸ್ಯೂಲ್ ಅಂತಕ್ಕಂಥ ಒಂದು ಭಾಗವನ್ನ ತೆಗೆದ್ರು, ಆದ್ರೆ ಮನುಷ್ಯರು ಬದುಕಿದ್ದಾರೆ. ಆ ಬದುಕಿದಾಗ ಸ್ವಲ್ಪ ಭಾಗ, ಒಂದೇ ಒಂದು ಸಣ್ಣ ಕರಡಲೆ ಕಾಳಿನಷ್ಟ ಭಾಗವನ್ನ ಅವರು ತೆಗೆದು ಬಿಟ್ರು, ನಾಶ ಮಾಡಿಬಿಟ್ರು. ಅದಾದ್ಮೇಲೆ ಕಣ್ಣು, ಬಲಗಡೆ ಕಣ್ಣು ಕಾಣಿಸೋಲ್ಲ. ಎಡಭಾಗದಲ್ಲಿರ್ತಕ್ಕಂಥ ಕೈ, ಕಾಲು, ಎಡಭಾಗದ ಎಲ್ಲಾ ಭಾಗಗಳು ಕೆಲಸ ಮಾಡ್ತಾ ಇಲ್ಲ. ಅಂದರೆ ಒಂದು ಸಣ್ಣ ಭಾಗದಲ್ಲಿ ಯಾವ್ಯಾವ ಕೋಶಗಳಿಗೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ನರತಂತುಗಳು ಇದೆಯಲ್ಲ, ಟ್ರಿಲಿಯನ್ಸ್ ಆಫ್ ಕನೆಕ್ಷನ್ಸ್ ಮಾಡುತ್ತೆ. ಅವನ್ನ ಪುನಃ ಜೋಡಿಸೋದಕ್ಕಾಗ್ಲಿ, ರಿಪೇರ್ ಮಾಡೋದಕ್ಕಾಗ್ಲಿ ಆಗೋದಿಲ್ಲ. ಅಷ್ಟೊಂದು ಸಂಕೀರ್ಣವಾಗಿರ್ತಕ್ಕಂಥ ಮೆದುಳಿನ ಭಾಗಗಳನ್ನ ಕಸಿ ಮಾಡೋದಕ್ಕಂತೂ ಆಗೋದಿಲ್ಲ.
ಮೆದುಳನ್ನ ಕಸಿ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಯಾವ್ದಾದ್ರು ಸತ್ತಿರ್ತಕ್ಕಂಥ ವ್ಯಕ್ತಿಯ ಒಂದು ಮೆದುಳನ್ನ ತೆಗಿಬೇಕು. ಬದುಕಿರ್ತಕ್ಕಂಥ ವ್ಯಕ್ತಿಯ ತಲೆಯಲ್ಲಿ ಮೆದುಳನ್ನ ಅವರು ಕಸಿ ಮಾಡಬೇಕು. ಅವಾಗ ಏನಾಗುತ್ತೆ? ಮೆದುಳು ಒಬ್ಬರದು, ದೇಹ ಒಬ್ಬರದು. ಆ ಮೆದುಳಲ್ಲಿರ್ತಕ್ಕಂಥ ವಿಚಾರಗಳೇ ಬೇರೆಯಾಗಿರುತ್ತೆ, ಈ ವ್ಯಕ್ತಿಯ ವಿಚಾರವೇ ಬೇರೆಯಾಗಿರುತ್ತೆ. ಒಂದಕ್ಕೊಂದಕ್ಕೆ ಸಮಂಜಸವಾಗಿ ಕೆಲಸನೂ ಆಗೋದಿಲ್ಲ. ಅಂದ್ರೆ ಇದು ಕೇವಲ ನಾನು ಹೈಪಾಥಸಿಸ್ ತರ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿಯ ತನಕ ನಮಗೆ ತಿಳಿದಿರೋ ಹಾಗೆ, ವಿಜ್ಞಾನದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ತಿಳಿದ ಹಾಗೆ ಇಡೀ ಬ್ರೈನ್ ಅನ್ನ ಕಸಿ ಮಾಡಿಲ್ಲ. ಆಕಸ್ಮಿಕವಾಗಿ ಕಸಿ ಮಾಡಿದರೆ ಆ ಒಂದು ವಿಚಾರ ಇಲ್ಲೂ ಹೊರಗಡೆ ಬಂದಿಲ್ಲ, ಬರೋದಕ್ಕೆ ಅವಕಾಶ ಮಾಡೋಲ್ಲ. ಕಾರಣ ಅದು ಅನೇಕ ರೀತಿಯಾಗಿರ್ತಕ್ಕಂಥ ತತ್ವಗಳನ್ನ ಫಾಲೋ ಮಾಡಬೇಕಾಗುತ್ತೆ. ನ್ಯಾಯಾಂಗದ ವಿಚಾರ, ಮನೆಯವರ ವಿಚಾರ, ಅವರ ಒಪ್ಪಿಗೆ, ಡಾಕ್ಟರ್ಗಳ ಒಪ್ಪಿಗೆ, ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಸೇರ್ಕೊಂಡಿರುತ್ತೆ. ಆದ್ರಿಂದ ಇಲ್ಲಿಯ ತನಕ ಮೆದುಳನ್ನು ಕಸಿ ಮಾಡಿರ್ತಕ್ಕಂಥ ವಿಚಾರ ಹೊರಗಡೆ ಬಂದಿಲ್ಲ. ಸಾಧ್ಯವೇ ಅಂತ ಕೇಳಿದ್ರೆ ಈಗಲೇ ಹೇಳೋದಕ್ಕಾಗೋದಿಲ್ಲ. ಆದರೆ ವಿಜ್ಞಾನಿಗಳು ಶೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ನರಕೋಶಗಳನ್ನ ಬೆಳೆಸ್ತಾ ಇದ್ದಾರೆ, ಸ್ಟೆಮ್ ಸೆಲ್ಸ್ ನ ಬೆಳೆಸ್ತಾ ಇದ್ದಾರೆ. ಮೆದುಳು ಮತ್ತು ಕಂಪ್ಯೂಟರ್ನ ಎರಡನ್ನು, ಅಂದ್ರೆ ಕೆಲವು ಸಾರಿ ಬ್ರೈನ್ ಡೆಡ್ ಅಂತ ಹೇಳ್ತೀವಲ್ಲ, ಡೆಮೆನ್ಷಿಯಾ ಇರತಕ್ಕಂಥ ರೋಗಿಗಳ ಮೆದುಳನ್ನ ಕಂಪ್ಯೂಟರ್ ಕನೆಕ್ಟ್ ಮಾಡಿದ್ದಾರೆ, ಆದ್ರೂ ಪ್ರಯೋಜನ ಏನೂ ಆಗಿಲ್ಲ. ಆದ್ರಿಂದ ಕಸಿ ಮಾಡುವುದು ಬಹಳ ಕಷ್ಟ. ಇಲ್ಲಿ ತೋರಿಸಿದ್ ನೋಡಿ, ಒಂದು ಬ್ರೈನ್ ಒಂದ್ ಕಡೆ, ಮನುಷ್ಯ ಒಂದ್ ಕಡೆ. ಅಂದ್ರೆ ಡೆಮೆನ್ಷಿಯಾ ಇರ್ತಕ್ಕಂಥ ಯಾರು ವ್ಯಕ್ತಿಯ ಬ್ರೈನ್ ಅನ್ನ ಅವರು ಮೆದುಳನ್ನ ಈ ರೀತಿಯ ಮನುಷ್ಯನಿಗೆ ಕನೆಕ್ಟ್ ಮಾಡಿದರೆ ಏನಾಗುತ್ತೆ ಅಂತ ಮಾಡಿದರೆ ಆ ಪ್ರಯೋಜನ ಏನೂ ಆಗಿಲ್ಲ. ಮೆದುಳು ಎಲ್ಲ ಆರ್ಗನ್ಸ್ಗಳಿಂದ ವಿಚಾರಗಳನ್ನು ತೆಗೆದುಕೊಂಡು ಬ್ರೈನ್ ನಲ್ಲಿ ನೆನಪು, ವ್ಯಕ್ತಿತ್ವ, ಜ್ಞಾನ, ಭಾವನೆ, ಗುರುತು ಎಲ್ಲವನ್ನೂ ಶೇಖರಣೆ ಮಾಡಿರುತ್ತೆ. ಅದು ಎಲ್ಲಿ ಶೇಖರಣೆ ಮಾಡುತ್ತೆ, ಯಾವ ಭಾಗದಲ್ಲಿ ಮಾಡಿರುತ್ತೆ ಅಂತ ಗೊತ್ತಾಗಲ್ಲ. ಒಂದೊಂದು ವಿಚಾರ ಒಂದೊಂದು ಭಾಗದಲ್ಲಿ ಮಾಡಿರುತ್ತೆ. ಈಗ ನೀವು ನೋಡ್ತಿರ್ತಕ್ಕಂಥ ಚಿತ್ರೀಕರಣವನ್ನ ನೋಡಿದಾಗ ವಾಯ್ಸ್ ಒಂದ್ ಕಡೆ ಶೇಖರಣವಾಗಿರುತ್ತೆ, ನೋಡಿದ ಒಂದ್ ಕಡೆ ಶೇಖರಣವಾಗಿರುತ್ತೆ. ನೀವು ಅದೇ ಟೈಮಲ್ಲಿ ಯೋಚನೆ ಮಾಡ್ತಿರಕ ಇನ್ನೊಂದು ಕಡೆ ಶೇಖರಣೆಯಾಗಿರುತ್ತೆ. ಹಾಗೆ ಎಲ್ಲಿ ಆಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಆದ್ರಿಂದ ಮೆದುಳನ್ನು ಕಸಿ ಮಾಡೋದು ಮುಂದಿನ ಭವಿಷ್ಯದ ವಿಚಾರ. ಈಗಲೇ ಏನೂ ಹೇಳುವುದಕ್ಕಾಗಲ್ಲ. ಒಂದು ವಿಚಾರವಂತೂ ವಿಜ್ಞಾನಿಗಳು ರೆಕಾರ್ಡ್ ಮಾಡಿದ್ದಾರೆ. ಆಪರೇಷನ್ ಮಾಡೋ ಟೈಮ್ನಲ್ಲಿ, ಬ್ರೈನ್ ಅನ್ನು ಆಪರೇಷನ್ ಮಾಡೋ ಟೈಮ್ನಲ್ಲಿ ಆಕಸ್ಮಿಕವಾಗಿ 40 ನಿಮಿಷಗಳ ಕಾಲ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗದೆ ಹೋದ್ರೆ, ನಿಂತೋಗ್ಬಿಟ್ರೆ ಆ ಬ್ರೈನ್ ಸತ್ತೋಗ್ಬಿಡುತ್ತೆ. ಆದರೆ ಬ್ರೈನಿನ ವಿಚಾರವಾಗಿ ಇಲ್ಲಿ ಲ್ಯಾಬೊರೇಟರಿಗಳಲ್ಲಿ ಮಾಡ್ತಿರೋದನ್ನ ಎಡ್ಭಾಗದಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ಅವರು ಸಣ್ಣ ಸಣ್ಣ ನ್ಯೂರಾನ್ ನರಕೋಶಗಳನ್ನ ಬ್ರೈನ್ ಲ್ಯಾಬೊರೇಟರಿಯಲ್ಲಿ ಬೆಳೆಸ್ತಾರೆ, ಆದರೆ ಅದು ಬ್ರೈನ್ ಆಗಿ ಬೆಳೆಯೋದಿಲ್ಲ. ಆಲ್ಝೈಮರ್ಸ್ ಮತ್ತು ಪಾರ್ಕಿನ್ಸನ್ ಅಂಡ್ ಡಿಸೀಸ್ ಅಲ್ಲಿ ಇರ್ತಕ್ಕಂಥ ಕೋಶಗಳನ್ನು ತೆಗೆದು ಅದನ್ನ ಪುನಃ ಬೆಳೆಸ್ತಾರೆ. ಅದರಿಂದನೂ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಕೆಲವು ವಿಚಾರಗಳು ಗೊತ್ತಾಗುತ್ತೆ. ಆದರೆ ಇವೆಲ್ಲವೂ ರಿಸರ್ಚ್ ಅನ್ನು ಮಾಡಬಹುದು. ಈ ರಿಸರ್ಚ್ ಅನ್ನು ಯಾವುದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಫಂಕ್ಷನಿಂಗ್ ಬ್ರೈನ್ ಸೆಲ್ಸ್ ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮತ್ತೆ ರಿಪ್ರೊಡ್ಯೂಸ್ ದಿ ಬ್ರೈನ್, ಬಿಲಿಯನ್ಸ್ ಆಫ್ ಕನೆಕ್ಷನ್ಸ್ ನ ರಿಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಗ್ರೋ ಟ್ರಾನ್ಸ್ಪ್ಲಾಂಟಬಲ್ ಹ್ಯೂಮನ್ ಬ್ರೈನ್, ಅಂದ್ರೆ ಒಂದು ಬ್ರೈನ್ ಅನ್ನೇ ಬೆಳೆಸೋದಕ್ಕೆ ಆಗೋಲ್ಲ ಲ್ಯಾಬೊರೇಟರಿಗಳಲ್ಲಿ. ಇವೆಲ್ಲ ಆಗದೆ ಇರತಕ್ಕಂಥ ವಿಚಾರಗಳು. ಇದರ ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಾನು ಶ್ರೀಜಿ ನಾಗರಾಜ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಹೆಲ್ಪ್ ChatGPT ತಗೊಂಡಿದ್ದೀನಿ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್ನ ತಗೊಂಡಿದ್ದೀನಿ. ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಯೂಟ್ಯೂಬ್ನಲ್ಲಿ @ನಾಗರಾಜ ಚಿತ್ರದುರ್ಗ 1938 ಅಂತ ಕೊಟ್ಟರೆ ಬರುತ್ತೆ. ಇದು ನಿಮಗೆ ಇಷ್ಟವಾದರೆ ದಯವಿಟ್ಟು ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಎಲ್ಲರಿಗೂ ವಂದನೆಗಳು.